ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಫಾಲ್ಸ್ ಕಾಣಿಸ್ತಿದೆ. ಇದು ಫಾಲ್ಸಿಗೆ ಭಾಳ ಹತ್ತಿರವಾದ ವಾಕಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ರದೇಶ ಅಂದರೆ. ರಾಕ್ ಗಾರ್ಡನ್ ಅಂತ ಇದ್ರ ಹೆಸರು. ಖಾಲಿ 20 ರೂಪಾಯಿ ನಿಮಗೆ ಎಂಟ್ರಿ ಫೀಸ್. ನಮ್ಮ ಕರ್ನಾಟಕದಲ್ಲೆಲ್ಲ, ಕರ್ನಾಟಕ ಅನ್ನೋದಕ್ಕಿಂತ ಬೇರೆ ಕಡೆಯೆಲ್ಲ ಎಂಥದ್ದೇ ಪ್ಲೇಸಸ್ಗಳಿಗೆ ಮಿನಿಮಮ್ ಒಂದು 50 ರೂಪಾಯಿ ಹಾಗೆ ಎಂಟ್ರಿ ಫೀಸ್ ಇಟ್ಟಿರ್ತಾರೆ. ಇಲ್ಲಿ ಖಾಲಿ 20 ರೂಪಾಯಿ. ಅದು ಪ್ಲಾಸ್ಟಿಕ್ನ ಬಳಸಬೇಡಿ ಅಂತ ಒಂದು ಕಾರಣಕ್ಕಾಗಿ ಒಂದು ನಾಮಿನಲ್ ಫೀಸನ್ನು ತೊಗೊಂಡಿದ್ದಾರೆ. ಇನ್ನೊಂದೇನು ಹೇಳಬೇಕಾದ್ರೆ, ಇಷ್ಟು ದಿವಸ ನಾನು ನೋಟಿಸ್ ಮಾಡಿರೋ ಪ್ರಕಾರ ಈ ಡಾರ್ಜಿಲಿಂಗ್ ಜನಗಳಾಗಲಿ, ಸಿಕ್ಕಿಂ ಜನಗಳಾಗಲಿ ತುಂಬ ಮುಗ್ಧರ್, ಹಂಬಲ್. ಅವರಿಗೆ ಒಂದು ಹಣ ಮಾಡಬೇಕು ಅಂತ ಒಂದು ಇಷ್ಟ ಆಗಲಿ ಆ ಥರ ಏನಿಲ್ಲ. ಬಂದವರಿಗೆ ಚೆನ್ನಾಗಿ ನೋಡ್ಕೋಬೇಕು. ಹಾಸ್ಪಿಟಾಲಿಟಿ ಅಟ್ ಇಟ್ಸ್ ಫೈನೆಸ್ಟ್ ಅಂತಾರಲ್ಲ ಹಾಗೆ. ನಾನು ಕಾಶ್ಮೀರದಲ್ಲಿ ಹಾಸ್ಪಿಟಾಲಿಟಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಹಾಗೆ ಸಿಕ್ಕಿಂ ಕೂಡ ಒಂದು ಅಂತ ಹೇಳ್ಬೋದು. ನಾನು ಅವಾಗಿಂದ ಡಾರ್ಜಿಲಿಂಗ್ನ ಯಾಕೆ ಸಿಕ್ಕಿಂ ಅಂತೀನಿ ಅಂದರೆ, ಡಾರ್ಜಿಲಿಂಗ್ ಭಾಳ ಹತ್ತಿರ ಇರೋದು ಸಿಕ್ಕಿಮಿಗೆ. ಇಲ್ಲಿನ ಜನಗಳು, ಅವರ ಟ್ರೆಡಿಷನ್ ಎಲ್ಲ ಸಿಕ್ಕಿಂ ರಾಜ್ಯಕ್ಕೆ ಹೋಲುತ್ತೆ. ಇದು ವೆಸ್ಟ್ ಬೆಂಗಾಲಲ್ಲಿ ಇದ್ದರೂ ಕೂಡ ನೀವು ಇಲ್ಲಿನ ಜನ ಭಾಳ ಹೋಲೋದು ಸಿಕ್ಕಿಂ ರಾಜ್ಯಕ್ಕೆ. ಇದು ವೆಸ್ಟ್ ಬೆಂಗಾಲ್ ಹಾಗೂ ಸಿಕ್ಕಿಂ ಬಾರ್ಡರ್ ಇರೋ ಊರು. ಹಾಗಾಗಿ ಬ್ರಿಟಿಷರು ಕೂಡ ಅವರ ಆಳ್ವಿಕೆಯಲ್ಲಿ ಇದೇ ಜಾಗನ ಚೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ನಾನು ಕೆಳಗೆ ಏನು ಫಾಲ್ಸ್ ತೋರಿಸಿದ್ನಲ್ಲ ಅದೇ ಮೇಲಿಂದ ಬರ್ತಾಯಿದೆ. ಹೀಗೆ ಹಂತವಾಗಿ ನೀರು ಬೆಟ್ಟದ ಮೇಲಿಂದ ಬೀಳ್ಕೊಂಡು ಕೆಳಗೆ ಸೇರುತ್ತೆ. ಹಾಗೆ ಮನುಷ್ಯ ಕೂಡ ಹಂತವಾಗಿ ಒಂದೊಂದೇ ಮೆಟ್ಟಿಗಳನ್ನು ಏರ್ತಾ ಅವನ ಇವ್ರು ಕಾಣಾಗಿದ್ದಾರೆ. ಪಬ್ಲಿಕ್ ಪ್ಲೇಸ್ ಸ್ಪಾಯ್ಲ್ ಮಾಡಿ ಎಲ್ಲ ಪ್ರೈವೇಟ್. ಇಲ್ಲ ಸ್ಪಾಯ್ಲ್ ಎಲ್ಲ ಮಾಡೋಕ್ಕಾಗ. ನಾವು ಡಾಕ್ಟರ್ ಬ್ರೋ ಅಭಿಮಾನಿ ಬಳಕದವರು. ನೋಡಿ ನೋಡಿ, ಇದು ಚಪ್ಪಲಿ ನನ್ನ ಮಕ್ಕಳು ಎಸ್ದವ್ರೆ ಬಾಟಲ್ ಇವ್ರನ್ನೆಲ್ಲ ಜಲ್ಗರ್ ಬೀಪ್ ಸ್ವಲ್ಪ ಲೇಟಾಗಿ ಬಂದಿದೆ ಬೀಪ್, ಬಟ್ ನೀವು ಅವಾಗಲೇ ಹಾಕೋಬಿಡಿ. ಟ್ರೀ ಕಟಿಂಗ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಡಾರ್ಜಿಲಿಂಗ್ ಫಾರೆಸ್ಟ್ ಏರಿಯಾ. ಇಲ್ಲಿ ಬೀಳ್ತಿದ್ರೆ